ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೈಲ್ವಾಡ್ ಗ್ರಾಮದಲ್ಲಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವತಿಯಿಂದ ಒಂದು ಮುಂಬರುವ ಚುನಾವಣೆ ಕುರಿತು ಪೂರ್ವಭಾವಿ ರಿಪೋರ್ಟ್ ನೀಡ್ತಾ ಇದೆ. ನಮ್ಮ ಈ 2028ರ ವಿಧಾನಸಭಾ ಮತಕ್ಷೇತ್ರ ಚುನಾವಣೆ ಆಗಿರಬಹುದು, ಗ್ರಾಮ ಪಂಚಾಯತಿ ಚುನಾವಣೆ ಆಗಿರಬಹುದು, ಅದರಲ್ಲಿ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಚುನಾವಣೆ ಕೂಡ ಆಗಿರಬಹುದು. ಇದರ ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ನಮ್ಮ ಈ ವಿಶೇಷ ಸಂದರ್ಶನದಲ್ಲಿ ನಮ್ಮ ಬೈಲ್ವಾಡ್ ಗ್ರಾಮದ ಸದಸ್ಯರ ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದಲ್ಲಿ ಯಾವ ರೀತಿ ಇವರ ಒಂದು ಪಾತ್ರ ಇತ್ತು ಮತ್ತು ಇವರ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಮತ್ತು ಆಗಿರ್ಲಿಲ್ಲ, ಇವರ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದಾರ, ಇವರನ್ನ ಕೇಳ್ತೀವಿ ಬಂದ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ಒಂದು ಕಿರು ಪರಿಚಯ ಸರ್. ನಿಮ್ಮ ಹೆಸರು, ನಿಮ್ಮ ಊರು, ಯಾವ ಪಂಚಾಯತಿ ಸದಸ್ಯ? ನಮ್ಮ ಚಂದ್ರಗೌಡ ಬಸನಗೌಡ ಮಧುಕನಗೌಡ, ಬೈಲ್ವಾಡ್ ಗ್ರಾಮ ಪಂಚಾಯತಿ ಸದಸ್ಯರು. ಸದಸ್ಯರು. ಸರಿ ಸರ್. ಸರ್, ನಿಮ್ಮ ಅಧಿಕಾರ ಅವಧಿ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು, ಆಗಿರ್ಲಿಲ್ಲ, ಆದ ನಂತರ ನಿಮ್ಮ ಅಧಿಕಾರ ಅವಧಿ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದಾವೆ ಸರ್? ನಾವು ಬಂದ ಬಳಕನ ಸ್ವಲ್ಪ ಡೆವಲಪ್ ಆಗೈತ್ರಿ. ಮೊದಲನೇ ಅವರು ಸ್ವಲ್ಪ ಡಿಲೇ ಮಾಡಿದ್ರು. ನಾವು ಬಂದ ಬಳಕ ಏನೈತಿ, ಒಂದ್ 2 ವರ್ಷದಾಗ ಕೆಲಸ ಹೋಗೈತಿ ಮಾಡಿದ್ವಿ ಕೌಂಟ್ರ. ಈಗ ಬರಬರ್ತ ಏನೋ ಸ್ವಲ್ಪ ಅಡೆತಡೆಗಳಿದಾವು. ಅನುದಾನ ಸ್ವಲ್ಪ ಬಿಡುಗಡೆ ಆಗದಕ್ಕ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸರಿ ಸರ್. ಸರ್, ನಿಮ್ಮ ಅಧಿಕಾರ ಅವಧಿಯಲ್ಲಿ ಬಂದ ನಂತರ ಜನಗಳಿಗೆ ನಿಮ್ಮಿಂದ ಯಾವ ರೀತಿ ಒಂದು ಸಹಾಯ ಸತ್ಕಾರ ಬಂದಿದೆ ಮತ್ತು ಜನಗಳಿಂದ ನಿಮಗೆ ಯಾವ ರೀತಿಯ ಸಹಾಯ ಸಹಕಾರ ಬಂದಿದೆ ಸರ್? ಜನಗಳಿಗೆ ನಾವು ನೀರಿನ ತೊಂದರೆ ಇಲ್ಲಂಗ್ ಮಾಡೇವ್ರಿ. ಮುಂದ ಶಿಕ್ಷಣದ್ದು ಶಾಲಿ ವ್ಯವಸ್ಥೆ ಮಾಡಿಕೊಟ್ಟಿವ್ರಿ. ಮುಂದ ಊಟದ್ದು ಏನು ತೊಂದರೆ ಆಗದಂಗ ಅವ್ರ ವ್ಯವಸ್ಥೆ ನೋಡ್ಕೊಂತಿದ್ವಿ ನಮ್ಮ ಪಂಚಾಯತಿ ವತಿಯಿಂದ. ಸರಿ. ಮುಂದ ಇಲ್ಲಿ ಆಯುರ್ವೇದಿಕ್ ದವಾಖಾನೆ ಐತ್ರಿ, ಅಲ್ಲಿ ಅವ್ರಿಗೂ ಹೇಳ್ಕೊಂತ ನಮ್ಮ ಊರಾಗಿನ ಜನಸಂಖ್ಯೆ ಅಲ್ಲಿ ಹೋಗುವಂಗ ವ್ಯವಸ್ಥೆ ಮಾಡಿ ಅವ್ರಿಗೂ ಇದ್ರಿ. ಅವ್ರಿಗೆ ಏನ್ರ ನೀರಿನ ತೊಂದರೆ ಆಗತ್ತೆ, ನಳಗಳು ಪಳಗಳು ಅವ್ರು ಬರ್ತಿರ್ ಪ್ರಾಬ್ಲಮ್ ಐತಿ ಅಂತೇಳಿ ಮಾಡಿ ಕೊಡ್ತಿದ್ವಿ. ಮುಂದ ಶಾಲೆಗೆ ಬಣ್ಣ, ಮುಂದ ಅಂಗನವಾಡಿ ಬಣ್ಣಗಳು ಇವನ್ನೆಲ್ಲ ನಾವು ಮಾಡಿಸ್ಕೊಡ್ತಿದ್ವಿ. ಹಿಂಗಾಗಿ ಏನೈತಿ ಅನುಕೂಲ ಹಿಂದಿ ಅವ್ರಿಗೆ ನಮಗೂ ಸಹಕಾರ ಕೊಡ್ತೀವಿ, ನಾವು ಅವ್ರಿಗೆ ಮಾಡಿ ಕೊಡ್ತಿದ್ವಿ. ಸರಿ ಸರ್. ಮನೆಗಳ ಅನುದಾನದಲ್ಲಿ ತಮ್ಮ ಒಂದು ಪಾತ್ರ ಯಾವ ರೀತಿ ಇತ್ತು ಸರ್ ಡೆವಲಪ್ಮೆಂಟ್ ವಿಷಯಗಳಲ್ಲಿ? ಮನಿಗಳು ನಮ್ಮಲ್ಲಿ ಈಸಿ ನಾವು ಬಂದ ಚಿಂದಾಗ್ರಿ ಮನಿಗಳು ಹೆಚ್ಚ ಬಂದಿಲ್ರಿ. ಸರಿ. ಬರ್ಲಿ ಅಂದ್ರೆ ಏನತ್ರಿ, ಒಂದ್ ತ್ವಾಡ್ಯಾನ ಬೈದ್ರಿ, ಅವನ್ನ ಮಾಡಿ ಕೊಡ್ಬೇಕಂದ್ರನವ್ರಿ ಒಂದಷ್ಟು ಮಂದಿ ಅದ್ರಾಗ ತಿರ್ಕೊಂಡಾರ ಹೆಸರ್ಲೆ ಇದ್ವಿ. ಸರಿ. ಮುಂದ ಅರ್ಜಿ ಕೊಟ್ಟವ್ರ ಏನತ್ಲ, ಅರ್ಜಿ ಕೊಟ್ಟವ್ರಿ ಶ್ರೀಮಂತರಿದ್ರ, ಅವ್ರ ಹೆಸರಲ್ಲಿ ಅರ್ಜಿ ಕೊಟ್ಟ. ಅವ್ರಿಗೆ ಹಂಗ್ ಮಾಡ್ತೀರಿ ಅಂತ ಕೇಳಿದ್ರ, ಎಲ್ಲ ಮಾಡಾಕ ಬರ್ಲ್ಕರೆ ಮತ್ತ ಅರ್ಜಿ ಕೊಟ್ಟವ್ರು ಅವ್ರ ಹೆಸರಲ್ಲಿ ಬಂದಾವ. ಸರಿ. ಹಿಂಗಾಗಿ ಏನೈತ್ರಿ ಸ್ವಲ್ಪ ಢೀಲ ಆತ್ರಿ ಅವ್ರು. ಮತ್ತೆ ಹೆಚ್ಚ ನಮ್ಮ ಮನಿಗಳು ನಮ್ಮ ಈ ಕ್ಷೇತ್ರಕ್ಕೆ ಕಡಿಮೆ ಬಂದಿಲ್ರಿ. ಸರಿ. ನಿಮ್ಮ ಅಧಿಕಾರ ಅವಧಿಯಲ್ಲಿ ಸರ್ ಬಿಜೆಪಿ ಅಧಿಕಾರ ಕೂಡ ಇತ್ತು, ಅದ ನಂತರ ಕಾಂಗ್ರೆಸ್ ಅಧಿಕಾರ ಕೂಡ ಅಧಿಕಾರದಲ್ಲಿ ಇತ್ತು ಸರ್. ಅದೇ 2.5 ವರ್ಷ, ಇದೇ 2.5 ವರ್ಷ ನಿಮ್ಮ ಅಧಿಕಾರ ಅವಧಿಯಲ್ಲಿ ಇತ್ತು ಸರ್. ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಿದ್ವು ಮತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಿದ್ವು ಸರ್? ನಮ್ಮಲ್ಲಿ ಏನದ್ರಿ, ವ್ಯಕ್ತಿ ಮ್ಯಾಗ ಮಾಡುವಂತ ವ್ಯಕ್ತಿ ಯಾವ ಶಾಸಕರು ಕೆಲಸ ಮಾಡ್ಬೇಕಂದ್ ಮನಸ್ಸು ಮಾಡಿರ್ತಾರಲ್ರಿ, ಅವ್ರು ನೇತ್ಲೆ ಮಾಡೇ ಬಿಟ್ಟಾರ. ಅವ್ರವ್ರ ಏರಿಯಾ ತಕ್ರಿ. ಮುಂದ್ ಇಲ್ಲ ಅಂದ್ರೆ ಒಂದಷ್ಟು ಏರಿಯಾಗಳು ಅವ್ರು ಬಿಟ್ಟಾರ. ಈಗ ಏನೈತಿ, ಮೊದಲನೇವ್ರು ಹಂಗ ಮಾಡಿದ್ರಿ, ಹಿಂದ್ಗಡೆ ಇವ್ರಂತೂ ಬಡ್ಡಿಯಿಂದ ಇದ್ದವ್ರು ಇದ್ರಿ. ಆದ್ರೆ ಏನೈತಿ, ಒಂದಷ್ಟು ಈ ಸಲ ಒಂದ್ ಸ್ವಲ್ಪ ಈ ಏನ್ರಿ ಬಸ್ಸಿಂದು ಫ್ರೀ ಮಾಡಿ, KEB ಫ್ರೀ ಮಾಡ್ರಿ. ಮುಂದೆ ಇವ್ರು 2000 ಇವ್ರು ಗೃಹಲಕ್ಷ್ಮಿ ಮಾಡಿ ರೊಕ್ಕದ ಪ್ರಾಬ್ಲಮ್ ಆಗಿ ಒಂದ್ ಸ್ವಲ್ಪ ತೊಂದ್ರೆಗಳಾಗಿ ಈ ಸಲ ಅವ್ರಿಗೆ ಮಾಡಾಕ ಅನುದಾನ ಮ್ಯಾಗಾಡಿಂದ ಬಿಡುಗಡೆ ಆಗದಕ್ಕ ಅವ್ರು ನಮಗೂ ಒಂದ್ ಸ್ವಲ್ಪ ತೊಂದ್ರೆ ಮಾಡಿದ್ರು. ಆದದಕ್ಕ ಸ್ವಲ್ಪ ಕೆಲಸಗಳು ಆಗ್ಲಿಲ್ಲ ಸರ್. ಸರಿ ಸರ್. ಸರ್, ತಾವು ಒಂದು ಚುನಾವಣಾ ವೇಳೆಯಲ್ಲಿ ಜನಗಳಿಗೆ ಒಂದು ಭರವಸೆ ನೀಡಿರ್ತೀರಾ. ತಮ್ಮ ಅಧಿಕಾರ ಅವಧಿ ಬಂದ್ಮೇಲೆ ತಾವು ಜನಗಳಿಗೆ ಯಾವ ರೀತಿ 100% ಭರವಸೆಯಲ್ಲಿ ಎಷ್ಟು % ಭರವಸೆ ನೀಡಿದ್ದೀರಾ? ನಾವು 75-80% ಅಂತೂ ನಾವು ಭರವಸೆ ಏನ್ ಮಾಡೇವಲ್ಲ, ನಮ್ಮ ಅವ್ರು ಹೇಳಿದ ತಕ್ಕ ಮನಸ್ಸಿನ ತಕ್ಕ ನಾವು ಮಾಡಿದ್ವಿ. ಸರಿ ಸರ್.
ನಮ್ ಪುರದಕ್ರೆ ಮತ್ತ ಸರಿ ಸರ್. ನಮ್ ಏರಿಯಾದಾಗ ನಾವು ಯಾವಾಗ ಊರ್ ಹುಡುಗ ಅಂದ್ರೆ ರೋಡಾಗಿರಕಲ್ರಿ ಇಲ್ಲಿ ಮನಿ ಹಿಂದ ಹಾ ರೀ ಸರ್. ಅದು ಅದನ್ನ ಏನೈತಿ ಮಾಡಿದ್ರಿ ಒಂದ್ ಎರಡದ ಒಟ್ಟಿಗೆ ಯಾರು ಬಂದ್ರು ಆ ಕೆಲಸ ಮಾಡಿರಕಿಲ್ಲ ಏನ್ರಿ. ಆ ರೋಡ್ಗಳು ಏನೈತ್ರಿ ಗಟಾರಿ ರೋಡ ನಾವ್ ಮಾಡಿಕೊಟ್ಟೇವ್ರಿ. ಮುಂದ್ ಇದು ಗಟಾರಿ ಎಲ್ಲಾ ಈಚೆ ಕಡೆ ಮಗಲ್ ಉಚ್ಚ ಮಾಡಿಸೇವ್ರಿ. 10 ಲಕ್ಷ ರೂಪಾಯಿ ಬದಿರೋದು ಆಚೆ ಕಡೆ ಒಂದ್ ಮಾಡಿದ್ರಿ ಅದೊಂದ್ ತೊಂದ್ರೆ ಐತಂತೆ ಅದು ಈಗ ಬಂದ್ ಬಳಕ್ರಿ ಎಸ್ಟಿಮೇಟ್ ಮಾಡಿಸ್ತೀರಿ NRG ಒಳಗೆ ಯಾರು ನಾವ್ ಅಲ್ಲಿ ಅಂದ್ರೆ ಕಾಂಟ್ರಾಕ್ಟ್ಗಳು ಹಿಂಗಾಗಿ ಅದು ಉಳಿತಾರ. ಸರಿ ಸರ್. ಸರ್ ಈ ರಾಜಕಾರಣಕ್ಕೆ ಸರ್ ಬರ್ಲಿಕ್ಕೆ ಕಾರಣ ಸರ್ ನಿಮ್ದು? ಅದು ನಾವು ಬರ್ಬೇಕಂತೇನ್ ಏನಿಲ್ರಿ, ಆರೇನ ಜನಕ್ಕೆ ಒಂದ್ ಸ್ವಲ್ಪ ಒಳ್ಳೇದ್ ಮಾಡ್ಬೇಕಂತ ಹೇಳಿ ಮನಸ್ನ್ಯಾಗ ನಿಮ್ಮ ಒಂದು ಆಸೆ ಆತು. ಸರಿ ಸರ್. ಸರ್ ನಿಮ್ಮ ಈ ರಾಜಕಾರಣಕ್ಕೆ ಎಲ್ಲಿಂದ ಮತ್ತು ಹೇಗೆ ಸರ್ ನೀವು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಯಾರ ಮುಖಾಂತರ ಪ್ರವೇಶವಾದಿರಿ ಸರ್? ನಾವು ರಾಜಕಾರಣದಲ್ಲಿ ಗ್ರಾಮ ಪಂಚಾಯತಿ ಏನ ಮಂಡಲ ಕೆತ್ತ ಗ್ರಾಮ ಬಂತ್ರಿ, ಅಲ್ಲಿಂದ ಏನ ಸ್ವಲ್ಪ ನಾವು ಇದ್ರಾಗ ಸೇರ್ಪಡೆ ಆಗ್ಬೇಕಂತೇಳಿ ಮನಸ್ಸು ಮಾಡಿ ಅಲ್ಲಿಂದ ಇಲ್ಲಿ ಮಾಟ ಹಂಗ ಜಕ್ಕೊಂಡ್ ಬಂದಿದ್ರಿ. ಈ ಸಲ ನಾವು ನಾಮಿನೇಷನ್ ಮಾಡಿದ್ದೀವಿ ಮಾಡಿ ಕೆಲಸ ಜನ ಬಹುಮತದ ಆರಿಸ್ಬೋದು. ಸರಿ ಸರ್. ಸರ್ ಇವಾಗ 1 ಗ್ರಾಮ 1 ಚಿಹ್ನೆ ಇದು ಆಗಿದೆ ಸರ್, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನಿದೆ ಸರ್? 1 ಗ್ರಾಮ 1 ಚಿಹ್ನೆ ಸರ್. ಚಿಹ್ನೆ ಸರಿ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಏನ್ ನೋಡ್ರಿ, ಒಳ್ಳೇದ್ ಮಾಡುವಂತದ್ದು ಅಷ್ಟೇ. ಏನ್ ಮಾಡಕ್ ಹೋದ್ರೂ ಎಲ್ಲಾ ಒಂದರಿ. ನಾವು ಇಷ್ಟಾಗಲಿ ಮೆಂಬರ್ಗಳು ನಾವು 6 ಮಂದಿ ಇದ್ರೂರಿ ಅವ್ರು ಎಲ್ಲೇ ಕೆಲಸ ಮಾಡ್ತಾರೋ ಊರ್ ಕೆಲಸ ಹಾಕಿರ್ತೈತ್ರಿ. ಎಲ್ಲಾ ಕೂಡಿ ಬಹುಮತ ಕೊಟ್ಟ ಕಾಸ ನೀ ಮಾಡ್ತಿ ಒಳ್ಳೇದಾಗ್ಲಿ ಮಾಡಪ್ಪ ಅಂತ ಹೇಳಿ ಹಿಂಗ ಮಾಡಿ ಕೊಡ್ತಿದ್ರಿ. ಸರಿ. ಆದ್ರೆ ನಾವು ಏನೈತಿ ತಿಳಿದವ್ರನ್ನು ಏನೈತಿ ನನಗ ಬೇಕಂತ ಅಂತಿರಕಲ್ಲ, ನೀವು ಇಲ್ಲಿ ಹಿಂಗೈತೆ ಹಂಗ್ ಮಾಡ್ರಪ್ಪ ಅಂತ ಹೇಳಿ ಕಾಸ ಅವ್ರಿಗೆ ಬಹುಮತ ಕೊಟ್ಟು ಮಾಡಿಸ್ತಿದ್ದೀವಿ. ಸರಿ. ಇನ್ನು ಮುಂದೆ ಮುಂಬರುವ ಚುನಾವಣೆಯಲ್ಲಿ ಸರ್ ತಾವು ಭಾಗಿಯಾಗ್ತೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೀರಾ ಸರ್? ಈ ಜನ ಬಹುಮತ ರೀ, ಜನ ಏನೈತಿ ಅದಕ್ಕೆ ಹೆಚ್ಚು ಸ್ಕೋಪ್ ಕೊಟ್ರ ಮಾಡುದ್ರಿ. ಇಲ್ಪ ನೀವು ಮತ್ತೊಬ್ರಿಗೆ ಹೆಲ್ಪ್ ಮಾಡಂದ್ರ ಅದಕ್ಕೂ ನಾವು ಸರಿ. ಜನಗಳ ಮೇಲೆ ನಿಮ್ಮ ಜನರ ಮೇಲೆ ಇದೆ. ಸರಿ ಸರ್. ಸರ್ ನಿಮ್ಮನ್ನ ಆರಿಸಿ ತಂದಂತಹ ಜನಗಳಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕ್ಕೆ ಏನ್ ಇಷ್ಟಪಡ್ತೀರಾ? ಏನಿಲ್ರಿ, ನಾವು ಅವ್ರು ಹೇಳಿದಂಗ ಏನೈತ್ರಿ ನಾವು ನಡ್ಕೊಂಡೇವ್ರಿ. ಅವ್ರು ಹೇಳಿದ ಪ್ರಕಾರ ಮಾಡಿಕೊಟ್ಟೇವ್ ಒಣವಾಗ್ರಿ, ಅವರು ನಮಗ ಅನುಕೂಲ ಮಾಡಿ ಕೊಡ್ತಾರ್ರಿ. ಸರಿ ಸರಿ ಸರ್. ಇಲ್ಲಿವರೆಗೂ ಕೂಡ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡಕ್ಕೆ ನಿಮ್ಮ ಸಮಯ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದ. ನಮಸ್ಕಾರ.